ಸಾಬಿ ಅದ್ಯಾಕ್ಲ 3 ಅಡಿಗೆ ನಿಂತ್ಕೊಬಿಟ್ಟೆ ನೀನು? ಇನ್ನೊಂದು ಎತ್ತರ ಬೆಳೆಯಕ್ಕಿಲ್ವಾ? ನಿಮ್ದ್ರ ಜೊತೆಲಿ ಹಾಡಿ ಹಾಡಿ ನಮ್ದಕ್ಕೆ ಕಮ್ಮಿಗೆ ಆಗ್ಬಿಟ್ಟೈತೆ. ಪಸಂದಾಗೆ ಕುಣಿತಾವ. ಏನು ನಿಮ್ದು ಕೈದು ಕಾಲು ಎನ್ನಿ ನಿಮ್ದು ತಡಾಕೆ ಮಾಡ್ಬೇಡ. ನಿಮ್ದಕ್ಕೆ ಹಾಗಾದ ಮಾಡ್ಬಿಟ್ರೆ ನಮ್ದಕ್ಕೆ ಹಾಕ್ಬಿಡ್ತೀನಿ. ಏನ್ ನಮ್ದು ಅಗ್ಲ ಮಾಡಿದ್ರೆ ನಿಮ್ದು ಹಾಕ್ಬಿಡೋದು? ತಪ್ಪಿಗೆ ತಿಳಿಬೇಡ ಚೆನ್ನಿ. ನಿಮ್ದಕ್ಕೆ ಬ್ಯಾಗ್ನ ಅಗ್ಲಾನ ಮಾಡ್ಬಿಟ್ರೆ ನಮ್ದಕ್ಕೆ ಅಣ್ಣ ಹಾಕ್ಬಿಡ್ತೀನಿ. ಸೇರ್ಸಿ ಹೇಳಕ್ಕೇನು? ನಿಮ್ದು ಅಗ್ಲ ಮಾಡಿ ನಂದು ಹಾಕ್ತೀನಿ ಅಂದ್ರೆ ಏನಂತ? ಸರಿ, ಬೇಗ ಬೇಗ ಹಾಕ್ಬಿಡು. ಬೇಗ ಬೇಗ ಸ್ವಲ್ಪ ತಡ್ಕೋ ಚೆನ್ನಿ. ನಾ ತಡ್ಕೊಂಡಿನಿ, ಬೆಳಕರ್ದು ಹೋಯ್ತದ. ಆಮೇಲೆ ಬಾ ಹಾಕು. ಆಮೇಲೆ ಹಾಕ್ತೀನಿ. ನೋಡ್ಕೊತ ಹಾಕೀಗ. ಬ್ಯಾಗ್ ದೊಡ್ಡದಾಗ್ಯದ. ನಿಮ್ದು ಬ್ಯಾಗು ತುಂಬಾ ದೊಡ್ಡದು ಚೆನ್ನಿ. ನಮ್ದಕ್ಕೆ ಇನ್ನು ಬರ್ಲಾ? ಬರ್ತೀರಾ? ಟಾಟಾ, ಬಾಯ್ ಬಾಯ್ ಬಾಯ್. ಅದು ಸಾಬಿ ಹತ್ರ ಹಣ್ಣು ಇಸ್ಕೊಂಡಂಗ ಆಯ್ತು. ಹೋಗಿ ಟೊಮೊಟೊ ಸಾರು ಮಾಡ್ಬಿಡದಯ್ಯ. ಇವತ್ತು ಬಿಡ್ತಾ ಇರೋದು ಬಿಡ್ತಾರೆ. ನಂಗೆ ಉದ್ದಿಯ ದಾಟಿಯ ನೋಡ್ದ ಇದ್ಯಾವುದು ಮನ್ಸ ಅಂತಲ್ಲ ಕಂದ್ರೆ ನಾನ್ ಸಾಗರಣ ಸಾಕಿರೋ ಪಡಗತಿ ಹಸ್ತಲೇ ಇರ್ಬೇಕು. ಇಲ್ಲ ಅಂದ ಗಾಳಿ ದೇವನೇ ಇರ್ಬೇಕು. ಅದ್ಯಾಕ ಹಂಗ್ ನೆಗಿತಾ ಇದೆಯಾ ಒಳ್ಳೆ? ಅಲ್ಲ ಕಣೋ, ನಾನು ನಿನ್ ಕಣ್ಣಿಗೆ ಗಾಳಿ ದೇವ ಕಣ್ಣಿಗೆ ಕಾಣಿಸ್ತಾ ಇದ್ದೀನಿ. ದೇವ ಅಲ್ಲ ಕಣ, ದೇವತೆ ಕಣ. ಮುಂದ್ಗಡೆಯಿಂದ ಮಾಲಾಶ್ರೀ, ಹಿಂದ್ಗಡೆಯಿಂದ ಶ್ರೀದೇವಿ, ಬಲಗಡೆಯಿಂದ ಉಮಾಶ್ರೀ, ಎಡಗಡೆಯಿಂದ ಶ್ರೀದೇವಿ. ಟೋಟಾಗಿ ಹೇಳ್ಬೇಕು ಅಂದ ನಮ್ಮ ಮೈಸೂರು ಕ್ಷೇತ್ರ ಕಂಡ ಕಾಣ್ತೀಯ ಕಣ. ಹೌದು ಚಿನ್ನ. ನೀನೇ ತಾನೆ ಯಾವ್ದೋ ಗಾಳಿ ದೇವ ಬಂದು ಗುದ್ದುತ್ತು ಅಂತ ಹೇಳಿದ್ದು ಲೇ? ಅಲ್ಲ ಕಣೋ, ಸುಮ್ನೆ ದಾರಿಲಿ ಹೋಗ್ತಾ ಇರೋರಿಗೆ ಬಂದು ಬೇಕು ಬೇಕು ಅಂತ ಗುದ್ದಿ ನನ್ನವೆಲ್ಲ ಉದುರ್ಸಾಕ್ತಲ್ಲ. ನನಗೇನ್ ಮಾಡನೆ? ನೀನು ನನಗೆ ಫ್ರೀ ಆಗಿದೆ, ಲವ್ ಮಾಡು. ಫ್ರೀ ಆಗಿದ್ರೆ ಲವ್ ಮಾಡು. ಏನಾದ್ರೂ ಇವಾಗ ಫಸ್ಟ್ ನೈಟ್ ಅಲ್ಲಿ ನನ್ನ ಮೇಲ್ ಬಿದ್ರೆ ನಾನು ಎತ್ತಕ್ಕೆ 4 ಜನ ಬೇಕು. ಲವ್ ಬೇರೆ ಮಾಡ್ಬೇಕಂತೆ. ಲವ್ ಮಾಡ್ಬೇಕ ನಿನ್ನ? ಮಾಡ್ತೀನಿ ನೋಡು. ಸಿಟ್ ಮಾರ್ಕೆ ಬಿಡ್ವೆ, ಬಂಗಾರದ ಜಿಂಕೆ. ನಾನು ಯಾರು ಅಂತ ಗೊತ್ತೇನೋ? ಲೇ, ನೀನ್ ಯಾವನಾದ್ರೂ ನನಗೇನಾಗ್ಬೇಕು ಅಂತ? ನಿನ್ನಂತ ಅಪಾಪೋಲಿ ನನ್ನ ಮಕ್ಳನ್ನ ನಾನು ಅದೆಷ್ಟು ಜನ ನೋಡಿದ್ದೀನಿ. ನೋಡಿದೆ ಅಂತ ಗೊತ್ತು ಕಣ. ಆದ್ರೆ ನನ್ನೊಂದ್ಸಲ ಕಣ್ಣಿಟ್ಟು ನೋಡ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೇಡಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ನೀನು ನಮ್ ಚೆಲುವ ಅಲ್ವೇನೋ? ಈಗ್ಲಾರ ಗೊತ್ತಾಯ್ತೇನಾ? ಚೆಲುವ. ಅಯ್ಯೋ ಮುಂಡೆದೆ. ಅಲ್ಲ, ಒಳ್ಳೆ ಒಣಗೋಗಿರೋ ನುಗ್ಗೆಕಾಯಿ ಇದ್ದಂಗಿದ್ದೆ. ಇದೆಲ್ಲ ಬಲ್ತೋಗಿರೋ ಕುಂಬಳಕಾಯಿ ಆದಂಗ ಆಗ್ಬಿಟ್ಟಿದೆಯೇ. ಅದ್ ಸರಿ, ಇಷ್ಟು ದಿನ ಊರಲ್ಲೆಲ್ಲ ಕಾಣಿಸ್ತಾನೆ ಇರ್ಲಿಲ್ವಲ್ಲ, ಎಲ್ಲ ಹಾಳಾಗೋಗಿದೆ ಮುದವಿ. ಚೆನ್ನೆ ಊರು ಬೇಜಾರಾಗಿ ಹಾಳಾದ್ ನಮ್ ಇಟ್ಕೆ ಬೇಡ್ರಿಲ್ಲ. ಇಟ್ಕೆ ಹೊಡೆದಿ ಬೇಜಾರಾಗಿ ಆಡ್ ಕಲಿಮೆಯಿಂದ ಬೆಂಗಳೂರಿಗೆ ಹೋಗಿದೆ. ಹೌದಾ? ಪರವಾಗಿಲ್ಲ ಕಣೋ. ನೀನು ಏನು ಅನ್ಕೊಂಡಿದ್ದೆ? ಹಾಡೆಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ಯಾ? ನನಗೂ ಈ ಲೋಕೇಶ್ ಸರ್ದು ಹಾಡು ಕೇಳಿ 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 ಜೀವನ ಬೇಜಾರಾಗಿ ಹೋಗ್ಬಿಟ್ಟದೆ ಕಣೋ. ಎಲ್ಲ ನನಗೋಸ್ಕರ ಒಂದು ಹಾಡಾಡೋ ನೋಡ್ತೀನಿ, ಹೆಂಗ್ ಆಡ್ತಿ ಅಂತ. ಚೆನ್ನೆ ಇವತ್ತು ನಂಗೆ ಮೂಡಿಲ್ಲ. ಇನ್ನೊಂದಿನ ಸಿಗೋ ಹಾಡೇನು ಅದು ಮಾಡ್ತೀನಿ. ಯಾವ್ದ್ಲ ಮಾಡಿ? ಅದೇ ಚಿನ್ನ ಡ್ಯಾನ್ಸ್. ಮತ್ತ ಅದನ್ನೇ ನಿಂಗೆ ಕಿಸ್ ತೋರಿಸ್ತಾ ಇದ್ದಿ, ಇದ್ರು ಮಾಡ್ತೀನಿ. ಜಾಕೆಟ್ ಕೊಟ್ಬಿಟ್ಟವ್ರೆ ಕಳ. ಹಲ್ಲು ಬಿಡ್ಬೇಡ, ಹತ್ರದಿಂದ ನೋಡಕ್ ಆಗಲ್ಲ ನಿನ್ನ.
ಹಾಡ್ ಹೇಳು ಅಂದ್ರೆ ಮೂಡಿಲ್ಲ ಅಂತ ನೀವ ಚೆನ್ನೆ ಏನ ಇವಾಗ ಬೆಂಗಳೂರಿಗೆ ಬಂದಾನೆ ಅಲ್ವಾ ಐಟ್ನೆಲ್ಲ ಸಣ್ಣ ಪಾಲ್ಟಿ ಇಟ್ಟವ್ರ ಕೂಲಿ ಅಂದ್ರೆ ಬೇಜಾರ್ ಮಾಡ್ಕೊತಾರ ಇನ್ನೊಂದ್ ದಿನ ಸಿಗೋ ಆಡು ಜೊತೆ ಅದನ್ನು ಮಾಡಿ ಕಳಿಸ್ತೀನಿ ಬರ್ಲಾ ಬಾಯ್ ಟಾಟಾ ಅಲ್ಲ ಒಂದ್ ಹಾಡ್ ಹೇಳು ಅಂತಂದ್ರೆ ಮೂಡಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತವನೆ. ನಾಳೆ ದಿನ ಇವ್ನಿಗೆ ಏನಾದ್ರು ಮದ್ವೆ ಮಾಡಿದ್ರೆ ಫಸ್ಟ್ ನೈಟ್ ಅಲ್ಲಿ ಮೂಡಿಲ್ಲ ಅಂತ ಎದ್ ಬಂದ್ಬಿಡ್ತಾನೋ ಏನೋ ಕಾಣೆ ಇವ. ಎಲ್ಲಿ ಅಂತ ಹುಡ್ಕೋದು? ಲೇ ಮಾವ, ನೀನು ನನ್ನ ಹುಡುಕ್ತಾ ಇದ್ದ? ಏನಕ್ಕ ಹುಡುಕ್ತಾ ಇದ್ದೆ? ಯಾಕೆ ಅಂತ ಕೇಳ್ತಿಲ್ಲ. ಮೊದ್ಲೇ ಡೇಂಜರ್ ಕಾಲ, ಈಗಿನ ಕಾಲದ ಹುಡುಗರು ಸರಿ ಇಲ್ಲ. ಹುಡುಗರ್ದ ಹೆಂಗಾರ ಇರ್ಲಿ, ಅಲ್ಲಿ ಕೂತಾರಲ್ಲ ಮುದುಕರು, ಅವ್ರಿಗೀಗ ಯೌವನ ಕಟ್ಟೆ ಹೊಡೆದದೆ. ಮೇಲ್ ಮಗ ಮೇಲವ್ವ ಅಂತಂದು ಹಿಂಗೆ ಅಗ್ಲಿ ಮೇಲೆ ಕೈ ಹಾಕ್ಬಿಟ್ಟು ಬುಡ್ಬಾರ್ ಜಾಗಕ್ಕೆ ಕೈಯ ಬಿಟ್ಬಿಡ್ತಾರೆ. ಆದ್ರೂ ಅವ್ರ ಸುದ್ದಿ ಎಲ್ಲ ಬುಟ್ಟಾಕು. ಯಾವನಾದ್ರೂ ನೀನ್ ಅಂದ ಚಂದ ನೋಡ್ಬಿಟ್ರು ಕರ್ಕೊಂಡ್ ಹೊಂಟೋಗ್ಬಿಟ್ರೆ ಆಮೇಲೆ ಯಾರೇನ್ ಮಾಡ್ಲಿ? ಲೇ ಮಾವ, ಈ ಹಳ್ಳಿ ಕೆರೆಯಲ್ಲಿ ನನ್ನನ್ನ ಒತ್ತಾಕೊಂಡು ಹೋಗುವಂತ ಗಂಡು ಅದ್ಯಾವನಿದಾನೆ ಕರಿ ಮಾವ ನಾನು ನೋಡೋದು. ಮೆತ್ತಗ್ ಮಾತಾಡೇ ಮಾನ್ಗೇಡಿ. ಯಾಕೆ ನೀನ್ ಮಾತಾ ನಮ್ಮೂರ್ ಹಳ್ಳಿ ಮೇಲ್ ಏನಾರು ಕೇಳಿಸ್ಕೊಂಡ್ಬಿಟ್ರೆ ನಿನ್ನ ಆಡಗ್ಲಲ್ಲಿ ಓಡ್ಕ ಹೊಂಟೋಗ್ಬಿಡ್ತಾನೆ. ಹಳ್ಳಿ ಮೇಷ್ಟ್ರ ಕರಿ ಮಾವ, ಹಳ್ಳಿ ಮೇಷ್ಟ್ರನ ಅದ್ ಹೆಂಗ್ ಓದ್ಕೊ ಹೋಯ್ತಾನೆ, ನನ್ನ ನೋಡೇ ಬಿಡ್ತೀನಿ ನಾನುನುವೆ. ಆ ಕರಿ ಬಡಿಯದನ್ನ ಕರೀತಿದ್ದೆ, ಅವನ್ನ ಕರೆದ್ರೆ ನನ್ಗೆ ಲಾಸ್ ಅಲ್ವಾ? ನೀನು ನನ್ನ ಬಿಟ್ಬಿಟ್ಟು ಕರ್ಗವ್ನೆ ಅನ್ಬಿಟ್ಟು ಅವ್ರ ಜೊತೆ ಹೊಂಟಿದ್ರೆ ಆಮೇಲೆ ನಾನೇನ್ ಮಾಡ್ಲಿ? ಸುಂದ್ರ ಆ ಹಳ್ಳಿ ಮೇಲ್ರ ಸುದ್ದಿಯ ಬುಟ್ಟಾಕು. ನಡಿ ಮನೆಗೆ ಬಿಸಿ ಬಿಸಿ ಬಜ್ಜಿ ಮಾಡು, ಬತ್ತೀನಿ ತಿನ್ಬಿಟ್ಟು ಇಬ್ರು ಮಾಡ್ಮಾ. ನಿದ್ಯಾಕನ ಮುಳಿ ಕೂತೆ ಅದೊಂದೇ ಮಾಡ್ಬೇಕು. ಇನ್ನೇನ್ ಮಾಡಿ ನೀನು ಬರೀ ಅದೇ ಮಾಡದ್ ನೀನು. ಲೇ ಮಾವ, ಇನ್ನು 2 ಬೀದಿಯವೆ, ಅಲ್ಲಿ ನನಗೋಸ್ಕರ ಗಂಡ ಇಕ್ಳು ಕಾಯ್ತಾ ಇರ್ತವೆ. ನೀನ್ ಹೋಗಿರು ಮಾವ, ಬರ್ತೀನಿ. ತಾಗೋದ್ ಬುಟ್ಟ ಅಂದ್ರೆ ನಾವೆಲ್ಲ ಸ್ಟೇಜ್ ಮೇಲೆಲ್ಲ ಉದ್ರೋಬೇಕು. ಮಾತೆತ್ತಿದ್ರೆ ನಿನ್ ತಮ್ಮ ಮ್ಯಾಕ್ ಎತ್ತವನೆ ಅವಂದ ಕೆನ್ನೆ ಸಾಕ್ ಬೀಳ್ಸೆ ನೋಡು. ಇನ್ಮೇಲೆ ನಿನಗೆ ಕೈಯೂ ಎತ್ತಲ್ಲ, ಈ ಮುತ್ತಂತ ಬಾಯ್ಲು ಬೈಯಲ್ಲ. ನಿನ್ನ ಗಿಣಿ ಮರಿ ಸಾಕ್ತೀನಿ ಕಡೆ. ನಿಜವಾಗ್ಲೂ ಎತ್ತಲ್ಲ? ಕಡೆ ಎತ್ತಕ್ ಹೋಗ್ಲೇಬಾರ್ದು ಕಡೆ. ಅದನ್ನ ಅಲ್ಲೇ ಮಲಗಿಸ್ಕೊಂಡಿರ್ಬೇಕು ನೀನು.